ಮಹತ್ವಾಕಾಂಕ್ಷಿ ಯೋಜನೆ ಅಂತ ನಮ್ಮ ಕಂದಾಯ ಇಲಾಖೆಯ ಒಂದು ಡಿಜಿಟಲೀಕರಣ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸರ್ಕಾರದಿಂದಲೇ ಲ್ಯಾಪ್ಟಾಪ್ಗಳನ್ನು ನೀಡುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಸೊ ಆ ಒಂದು ಯೋಜನೆಯನ್ನು ಇವತ್ತು ಸಾಕಾರಗೊಳಿಸಲಿಕ್ಕೆ ಆಗಮಿಸಿದಂಥ ಮಾನ್ಯ ಶಾಸಕರು ಶ್ರೀ ಜಗದೀಶ ಗುರುಗುಂಟಿ ಸಾಹೇಬರನ್ನ ನಾನು ನಮ್ಮೆಲ್ಲರ ಪರವಾಗಿ ಈ ಒಂದು ಸ್ವಾಗತ ಅದೇ ರೀತಿ ಒಂದು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ವಿಶೇಷವಾಗಿ ನಮ್ಮ ಕಂದಾಯ ಇಲಾಖೆ ತನ್ನಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡುವ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಅದೇ ರೀತಿ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಜನಸಾಮಾನ್ಯರಿಗೆ ತ್ವರಿತಗತಿಯಲ್ಲಿ ಮುಟ್ಟಿಸುವ ಒಂದು ನಿಟ್ಟಿನಲ್ಲಿ ಅತ್ಯಂತ ಡಿಜಿಟಲೀಕರಣಕ್ಕೆ ಒಂದು ಅನುಗುಣವಾಗುವಂತೆ ಎಲ್ಲ ಆ್ಯಪ್ಗಳನ್ನು ಅಭಿವೃದ್ಧಿಪಡಿಸಿದೆ. ಆ ಒಂದು ಆ್ಯಪ್ಗಳನ್ನು ನಮ್ಮ ಕ್ಷೇತ್ರ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಅಥವಾ ಕಚೇರಿಯ ಸಿಬ್ಬಂದಿಗಳಾಗಿರ್ಬೋದು ಅವನ್ನೆಲ್ಲ ಕೂಡಿ ಏನು ಸೇವೆಗಳಿದೆ ಅದನ್ನು ಸಕಾಲದ ಒಂದು ಮಿತಿಯಲ್ಲಿ ಕಾಲ ಮಿತಿಯೊಳಗೆ ಅದನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ಈಗ ಹಾರ್ಡ್ ಕಾಪಿ ಮೂಮೆಂಟನ್ನು ನಾವು ಕಡಿಮೆ ಮಾಡಿ ಎಲ್ಲವೂ ಕೂಡ ಸಾಫ್ಟ್ ಕಾಪಿ ಮೂಮೆಂಟಲ್ಲಿ ಆಗ್ತಾ ಇದೆ. ಮಹತ್ತರವಾದ ಇನ್ನೊಂದು ಯೋಜನೆ ಅಂದರೆ ಇ ಆಫೀಸ್ ತಂತ್ರಾಂಶ. ಸೊ ಯಾವುದೇ ಒಂದು ಕಡತಗಳು ಹಾರ್ಡ್ ಕಾಪಿ ಕಚೇರಿಯಲ್ಲಿ ಒಂದೇ ಹಂತದಲ್ಲಿ ಸ್ಕ್ಯಾನ್ ಆಗಿ ನಂತರ ಅದು ಎಲ್ಲ ಮಟ್ಟದ ಕ್ಷೇತ್ರದ ಸಿಬ್ಬಂದಿಗಳಿಗೆ ಅಥವಾ ಕಚೇರಿ ಸಿಬ್ಬಂದಿಗಳಿಗೆ ಸಾಫ್ಟ್ ಕಾಪಿ ಮೂಲಕ ಹೋಗಿ ನಂತರ ಅದು ಆದಷ್ಟು ಬೇಗ ವಿಲೇವಾರಿ ಆಗುವಂಥ ನಿಟ್ಟಿನಲ್ಲಿ ಇ ಆಫೀಸ್ ತಂತ್ರಾಂಶವನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಂದಾಯ ಇಲಾಖೆಯು ಕೂಡ ಆ ಒಂದು ಇ ಆಫೀಸ್ ತಂತ್ರಾಂಶವನ್ನು ನಿಯೋಜನೆ ಮಾಡಿದ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರ ಎಲ್ಲ ಗ್ರಾಮ ಮಟ್ಟದ ಅಧಿಕಾರಿಗಳಿಗೂ ಕೂಡ ಪ್ರತಿಯೊಬ್ಬರಿಗೂ ಒಂದು ಲ್ಯಾಪ್ಟಾಪನ್ನು ನೀಡುವ ಕಾರ್ಯಕ್ರಮ ಯೋಜನೆಯನ್ನು ಹಮ್ಮಿಕೊಂಡಿದೆ. ಸೊ ಅದರ ಭಾಗವಾಗಿ ಇವತ್ತು ನಾವು ಜಮಖಂಡಿ ತಾಲೂಕಿನ ಸುಮಾರು 15 ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕ್ರೋಮ್ಬುಕ್ಕನ್ನು ವಿತರಿಸುವ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಕ್ರೋಮ್ಬುಕ್ಗಳನ್ನು ಬಳಸಿಕೊಂಡು ತಾವೆಲ್ಲರೂ ಕೂಡ ರೈತರಿಗೆ ಅನುಕೂಲವಾಗುವಂತೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯ ದತ್ತಾಂಶಗಳನ್ನು ಇದರಲ್ಲಿ ಅಳವಡಿಸಿಕೊಂಡು ಆದಷ್ಟು ಬೇಗನೆ ಅವರಿಗೆ ಸೇವೆಯನ್ನು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕಂತ ಹೇಳ್ತಾ ಈಗ ಈ ಒಂದು ಲ್ಯಾಪ್ಟಾಪ್ ವಿತರಣೆ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಕುರಿತು ಮೊನ್ನೆ ಶಾಸಕರು ಒಂದೆರಡು ಮಾತು ಮಾತಾಡ್ಬೇಕಂತ ಹೇಳಿ ಕೇಳಬೇಕು. ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ನೀಡಿದ್ರು. ಸೊ ಅದಕ್ಕಿಂತ ದೂರದೃಷ್ಟಿ ಮೊನ್ನೆ ಸಾಹೇಬರದಾಗಿತ್ತು. ನಾವೆಲ್ಲರೂ ಕೂಡ ಈಗ ನಮಗೆ ಕೆಲವೊಂದಿಷ್ಟು ಕಂಪ್ಯೂಟರ್ಗಳ ಅವಶ್ಯಕತೆ ಅಂತ ಹೇಳಿದಾಗ ತ್ವರಿತಗತಿಯಲ್ಲಿ ಒಂದೇ ಸಲ ಭೇಟಿ ಆದರೂ ಕೂಡ ಸುಮಾರು 5 ಲಕ್ಷ ರೂಪಾಯಿಗಳನ್ನು ತಮ್ಮ ಶಾಸಕರ ಅನುದಾನದಲ್ಲಿ ನಮಗೆ ಮೊನ್ನೆ ಶಾಸಕರಿಗೆ ಜಮಖಂಡಿ ಕಂದಾಯ ಇಲಾಖೆಯಿಂದ ತುಂಬುವುದರಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ಸ್ಪರ್ಧಾತ್ಮಕ ಯುಗ. ತಂತ್ರಜ್ಞಾನ ವಿಜ್ಞಾನ ಬಳಸಿಕೊಂಡು ಜೀವನ ಮಾಡುವಂಥ ಒಂದು ಯುಗ ಈಗ. ಇಡೀ ಒಂದು ವಿಶ್ವದಲ್ಲಿಯೇ ಭಾರತ ದೇಶ ಮುಂಚೂಣಿಯಲ್ಲಿ ಹೋಗಬೇಕಂತಂದ್ರೆ ಡಿಜಿಟಲ್ ಸಿಸ್ಟಮನ್ನು ಅಳವಡಿಸಿಕೊಳ್ಳಬೇಕಂತದ. ಮತ್ತು ಇನ್ನೊಂದು ಮೂಲ ಉದ್ದೇಶ, ನಮ್ಮ ಭಾರತ ದೇಶ ಬಹಳ ದೊಡ್ಡದು ಜನಸಂಖ್ಯೆಯಲ್ಲಿ. ಇಡೀ ವಿಶ್ವದಲ್ಲೇ ನಂಬರ್ 1 ಅದೇ 146 ಕೋಟಿ ಜನರ 146 ಕೋಟಿ ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕು.
ಮತ್ತು ಆದಷ್ಟು ತೀವ್ರಗತಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರಗೊಳಿಸಿ ಸರ್ಕಾರ ಎಲ್ಲರಿಗೂ ಸೌಲಭ್ಯ ಒದಗಿಸುವ ಒಂದು ಮಟ್ಟಕ್ಕೆ ತೀವ್ರತೆ ಒದಗಿಸುವ ಒಂದು ಮಟ್ಟಕ್ಕೆ ಬರಬೇಕಾತಂದ್ರೆ ಇವತ್ತು ತಂತ್ರಜ್ಞಾನ ವಿಜ್ಞಾನದ ಅಳವಡಿಕೆ ಎಲ್ಲ ವಿಭಾಗದಲ್ಲಿ ಮಾಡಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಒಂದು ಈ ಕಂದಾಯ ಇಲಾಖೆಯವರು ಭಾಳ ಪ್ರಯತ್ನ ಪಟ್ಟುಕೊಂಡು ಎಲ್ಲರ ಆಸ್ತಿ ಆಗಲಿ, ಎಲ್ಲರ ಇನ್ಕಮ್ದು ಸರ್ಟಿಫಿಕೇಟ್ ಆಗಲಿ, ಬರ್ತ್ಡೇ ಸರ್ಟಿಫಿಕೇಟ್ ಆಗಲಿ, ಇನ್ನಿತರ ಎಲ್ಲ ಪ್ರಜೆಗಳಿಗೆ ಬೇಕಾಗಿರುವಂಥ ರೆಕಾರ್ಡ್ಗಳನ್ನು ಹೊಂದಿ ಅವು ಕೂಡ ಪರಿಪೂರ್ಣವಾಗಿ ಪಾರದರ್ಶಕವಾಗಿ ಇರುವ ಹಾಗೆ ಯಾವುದೇ ಒಂದು ಮಾಲ್ ಪ್ರಾಕ್ಟೀಸ್ ಆಗಲ್ದ ಹಾಗೆ ಮಾಡಬೇಕಂತಂದ್ರೆ ಇದು ಒಂದು ಅನಿವಾರ್ಯ. ಆ ನಿಟ್ಟಿನಲ್ಲಿ ನಾನು ಬಹಳಷ್ಟು ಈಗ ಒಂದು ವರ್ಷದಿಂದ ನಾನು ಬಹಳಷ್ಟು ಹೇಳಿದ್ದೇನೆ, ಎಲ್ಲರಿಗೂ ತಿಳಿಪಡಿಸಿದ್ದೆ. ನಾನು ಕೂಡ ವಿಧಾನಸೌಧದಲ್ಲಿ ಕೂಡ ಹೇಳಿ ಬಂದಿದ್ದೆ. ಕಡೆಗೆ ನನಗೆ ಅನಿಸ್ತು ಮೊದಲು ಇಲ್ಲಿಂದ ಪ್ರಾರಂಭ ಮಾಡು ಅಂತೇಳಿ ಶಾಸಕರ ನಿಧಿಯಿಂದ ಒಟ್ಟು ಒಂದು 15 ತೊಗೊಂಬರ್ಬೇಕು ಲ್ಯಾಪ್ಟಾಪ್ ಹೇಳಿದಿಂದ ಕೊಡೋಣ ಅಂತ ಕಿಸಿಂದ ಹೇಳಿ ಅವತ್ತು 5 ಲಕ್ಷ ರೂಪಾಯಿದಾಗ ಒಂದು 8 ಬಂದು ನಾನು ಮತ್ತೆ ನ್ಯಾಯ ಕೂಡ ಪ್ರೆಷರ್ ಆಗಿತ್ತು. ಮತ್ತು ಇವತ್ತಿನ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಬಹಳ ಮುಂದಾಲೋಚನೆ ಉಳ್ಳವರು. ಅದನ್ನು ಎಲ್ಲವನ್ನು ಗಣೀಕರಣ ಮಾಡೋದಕ್ಕೋಸ್ಕರ ಇವತ್ತು ಎಲ್ಲ ವಿಷಯಗಳನ್ನು ಒಂದೇ ಕಡೆ ಕ್ರೋಢೀಕರಿಸಿ ಆದಷ್ಟು ಬೇಗನ ಅದನ್ನು ಪರಿಪಾಲನೆ ಮಾಡಲಿಕ್ಕೆ ಅತಿ ಯೋಗ್ಯವಾದದ್ದು ಈ ಒಂದು ಸಿಸ್ಟಮ್. ಇವತ್ತು ಈ ಒಂದು ಸಿಸ್ಟಮ್ನಿಂದ ನಿಜವಾಗಿ ಹೇಳಬೇಕಾದ್ರೆ ನಿಸರ್ಗ ಒಂದು ಸಂತೋಲನ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ, ಪರಿಸರವನ್ನು ಬದುಕಿಸಿ ಕೂಡ ಸಾಧ್ಯತೆ ಇದೆ. ಇದರದ ಪಟ್ಟಿನಲ್ಲಿ ಪೇಪರ್ ಫ್ರೀ ಅಡ್ಮಿನಿಸ್ಟ್ರೇಷನ್ ಬಟ್ ಯಾವುದೇ ಹೆಲ್ಪ್ ಮೊದಲು ನಾವು ನೋಡಿದ ನಾವು ಗೊತ್ತಿರೋ ಈಗ ಒಂದು 25 ವರ್ಷದಿಂದ ಒಂದು ಬಂಚ್ ಗಂಚೆಗಳಲ್ಲಿ ನಾವು VRL ಕಡೆ ಅಂತ ಕೊರಿಯರ್ ಕಳಿಸ್ತಿದ್ವಿ. ನಾವು ಅಲ್ಲಿ ಹೋದ ಕೂಡಲೇ ಯಾರಿಗೆ ಒಳಗೆ ಕೊಡಬೇಕು ಏನು ಪತ್ರ ಮುಟ್ಟಬೇಕಾದ್ರೆ ಒಂದು ತಿಂಗಳು ಹಿಡಿದಿತ್ತು. ಹೀಗಾಗಿ ಆ ಪತ್ರ ವಿಲೇವಾರಿ ಮಾಡ್ಕೊಂಡು ಎಲ್ಲರಿಗೂ ಕಡೆ ಹೋಗ್ಬೇಕಾಯ್ತದ. ಮತ್ತು ಆ ಪತ್ರ ಎಲ್ಲಿ ಸಿಕ್ಕೊಂಡೈತಿ, ಯಾರ ಕಡೆ ಬಿದ್ದೈತಿ, ಯಾರ ಡೆಸ್ಕ್ನಾಗ ಐತಿ ಅಂತ ಹುಡುಕಾಡ ಪಾಳಿ ಕೂಡ ಅವಾಗಿತ್ತು. ಈಗ ಪ್ರತಿಯೊಬ್ಬರು ಜವಾಬ್ದಾರಿ ಆಗ್ಬಿಟ್ಟಿದೆ. ಈಗ ಎಲ್ಲ ಆಫೀಸರ್ಸು ಈ ತುರಂತಾಗಿ ನಾವು ಕೊಟ್ಟಂಥ ಅರ್ಜಿ, ಪ್ರಜೆಗಳು ಕೊಟ್ಟಂಥ ಅರ್ಜಿಯನ್ನು ಸ್ಕ್ಯಾನ್ ಮಾಡಿಕೊಂಡು ಅದನ್ನು ತುರಂತವಾಗಿ ವಿಲೇವಾರಿ ಅದೊಂದು ಒಂದೇ ಒಂದು ಪಟ್ಟಣದಲ್ಲಿ ಕ್ಷಣಾರ್ಧದಲ್ಲಿ ಯಾರಿಗೆ ತಲುಪಿಬಿಡಿದ್ರೆ ಅಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಬಹಳ ಅಲರ್ಟ್ ಆಗಿರುವಂಥದ್ದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಟೋಮೆಟಿಕ್ ತಾವು ಮಾಡಲೇಬೇಕಾಗ್ತದೆ. ಯಾಕೆ ಹೋದ ಕೂಡ ತುರಂತ ನೋಡಲೇಬೇಕು ಎಲ್ಲಿ ಅದಕ್ಕೆ. ಮತ್ತು ಇನ್ನೊಂದು ವಿಷಯ, ಯಾವ ವಿಷಯ ಎಲ್ಲಿದೆ ಯಾವ ಫೈಲ್ ಆಗೋದು ಕೂಡ ನಾವು ಮೊದಲ 101 ಯಾವುದಾದ್ರು ಒಂದು ಪೇಪರ್ ಬಂದರೂ ಒಂದು 10-20 ಫೈಲ್ ಹುಡುಕಾಡ್ತಿದ್ವು. ಎದುರಾಗ ಸಿಗ್ತಿತ್ತು ಗೊತ್ತಾಗ್ತಿದ್ದಿಲ್ಲ. ಇವತ್ತು ಒಂದು ಪಟ್ಟಣದಲ್ಲಿ ಎಲ್ಲಿ ಹೊಡೆದು ಫೈಲ್ ಬಂದ್ಬಿಡುತ್ತೆ ಮುಂದೆ, ಅದೇ ಪೇಪರ್ಗಳು ಬರ್ತಾವು. ಅದರ ಸಂಬಂಧಪಟ್ಟ ಎಲ್ಲ ವಿಷಯಗಳು ಕೂಡ ಬಂದಾಗ ತಮಗೆ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಇದು ಭಾಳ ಅತಿ ಅವಶ್ಯಕವಾಗಿತ್ತು. ಇವತ್ತು ಈ ಮೂಲಕ ಕೂಡ ನಾವು ಈ ಪೇಪರ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನೋಡ್ರಿ, ಈಗ ದೊಡ್ಡ ದೊಡ್ಡ ಅರಣ್ಯಗಳಲ್ಲಿ ಇರುವಂಥ ಗಿಡಗಳನ್ನು ತಂದು ಅದರಿಂದ ಪಲ್ಪದಿಂದ ಪೇಪರ್ ಗಿಡಗಳು ಬೇಕಾಗ್ತಿದ್ವು. ಅದಕ್ಕೆ ಎಷ್ಟೋ ಗಿಡಗಳನ್ನು ಕಡಿದು ಪಲ್ಪ್ ತಯಾರು ಮಾಡುವಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳು ನಾವು ಹಿಂದಕ್ಕೆ ನೋಡಿ ನಾವು. ಆದರೆ ಇವತ್ತು ನಾವು ಗಿಡ ಮರಗಳನ್ನು ಉಳಿಸಲಿ ಕೂಡ ಈ ಮಾಧ್ಯಮ ಸಾಧ್ಯತೆ ಆಗಿದೆ, 100% ಸಾಧ್ಯತೆ ಆಗಿದೆ. ಅದಕ್ಕೆ ಇವೆಲ್ಲ ನೋಡಿದ ದೃಷ್ಟಿಯಿಂದ ನಾವೆಲ್ಲರೂ ಇದಕ್ಕೆ ಇವತ್ತಿನ ಯುಗಮಾನದಲ್ಲಿ ಅತಿ ತೀಕ್ಷ್ಣದಿಂದ ಅತಿ ಒಂದು ಕಾಳಜಿಯಿಂದ ಹೋಗ್ಬೇಕಾದಂದ್ರೆ ಇಂಥ ತಂತ್ರ ಅಳವಡಿಸಿಕೊಳ್ಳಬೇಕು. ಅದಕ್ಕೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಗಣ ಸರ್ಕಾರ ಏನು ಕೊಡ್ತಾ ಇದೆ ಕಂದಾಯ ಇಲಾಖೆಯವರು, ಇದನ್ನು ತಾವೆಲ್ಲರೂ ಲ್ಯಾಪ್ಟಾಪನ್ನು ಉಪಯೋಗ ಮಾಡಿಕೊಂಡು ಅತಿ ತೀವ್ರತೆ ತಮ್ಮೆಲ್ಲ ಕೆಲಸಗಳನ್ನು ತ್ವರಿತವಾಗಿ ಮಾಡಲಿಕ್ಕೆ ಸಹಾಯ ಆಗೇ ಆಗ್ತದೆ. ಅದಕ್ಕೆ ತಮ್ಮ ಒಳ್ಳೆಯ ಸೇವೆಯನ್ನು ಎಲ್ಲ ಪ್ರಜೆಗಳಿಗೆ ಒದಗಿಸಬೇಕಂತ ಈ ಮೂಲಕ ನಾನು ತಿಳಿಸ್ಪಡಿಸ್ತಾ ಇದ್ದೇನೆ. ಅದಕ್ಕೆ ಇವತ್ತೆಲ್ಲ ಕೊಟ್ಟಿದ್ದಾಗಿದೆ.